ಮತ್ತು ಹೇಳ್ತಾ ಇದ್ದೀನಿ, ಡಿ ಕೆ ಶಿ ಒಬ್ಬರಿಂದ ಈ ಸಲ ಕಾಂಗ್ರೆಸ್ ಗೆದ್ದಿಲ್ಲ. ಒಳ್ಳೆ ಹೋರಾಟ ಮಾಡಿದರು, ಓಡಾಡಿದರು, ಸಮಸ್ಯೆ ತೊಗೊಂಡ್ರು, ಹೇಳಿದರು, 40% ಹಾಕಿದರು, ಎಲ್ಲ ಮಾತಾಡಿದ ಮ್ಯಾಲೆ ಗ್ಯಾರಂಟಿ ಕೊಟ್ಟರು. ಹೀಗಾಗಿ ಜನ ಆ್ಯಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಬಿಟ್ಟಿದ್ದಾರೆ. ಇದು ಉಳಿಸ್ಬೇಕಲ್ರಿ, ಕಟ್ಟಡನೂ ಕಟ್ಟಿರಿ, ಕಟ್ಟಡ ಉಳಿಸ್ಬೇಕಲ್ಲ. ಆ ಉಳಿಸ್ಕೊಳ್ಳೋದು 2022ರಲ್ಲಿ ನೀವು ಒಳ್ಳೆ ಹೆಸರು ಮಾಡಬೇಕು. ಮುಂದೆ 2.5 ವರ್ಷದಿಂದ ಕೆಲಸಗಳು ಆಗ್ಬೇಕಾಗ್ಯಾವ ಭಾಳಷ್ಟು. ಇನ್ನು ಫ್ರೀ ಎಜುಕೇಷನ್, ಫ್ರೀ ಆರೋಗ್ಯ ಇವೆಲ್ಲ ಮಾಡಬೇಕಾಗಿತ್ತು ಜನರಿಗೆ. ಇಲ್ಲ ಉದ್ಯೋಗ ಕೊಡ್ಬೇಕಾಗಿತ್ತು. ಎರಡನೇ ಒಂದರೆ ಈಗ ಸರ್ಕಾರ ಮುಂದಿರುವಂಥದ್ದು ಯಾವುದೋ ಸರ್ಕಾರ ಬಂದರೂ ಗ್ಯಾರಂಟಿನೂ ಕೊಡಬೇಕು, ಇಲ್ಲ ಉದ್ಯೋಗ ಕೊಡಬೇಕು. ಇದರ ಯಾವುದಪ್ಪ ಉದ್ಯೋಗ ಕೊಡೋದಂತ ಎಷ್ಟು ಸುಲಭದ ಕೆಲಸ ಅಲ್ಲ. ಗ್ಯಾರಂಟಿ ಆದರೂ ಒಂದು ಸ್ವಲ್ಪ ಬಜೆಟ್ದೇನೋ ತಾವು ತಿನ್ನೋದ್ರ 40% ಎಷ್ಟು ತಿಂದಿರ್ತಾರೆ, ತಿನ್ನೋದು ತಪ್ಪಿಲ್ಲ. ಅದ್ರಾಗ ಒಂದು 10% ಬೆಳ್ಬೋದು ನಾವು, ಅದು ಬಿಟ್ಟು ಗ್ಯಾರಂಟಿ ನಡೆಸ್ಬೋದು. ಇಷ್ಟ ಅದು ಮತ್ತೇನಿಲ್ಲ. ಅಲ್ಲೇನು ಜಾದೂ ಇಲ್ಲ, ದುಡ್ಡು ಎಲ್ಲಿದು ಹೊಂಟು ಬರೋದಿಲ್ಲ. ರೈತರ ಅಕ್ಕಿ ತೊಳೆದು ಜನಕ್ಕೆ ಹಂಚೋದು ಅಷ್ಟೇ ಅದು. ಅದ್ರೊಳಗೆ ಆ ದುಡ್ಡು ಅದು ಖಜಾನೆ ಇರುತ್ತೆ, ಖಜಾನೆ ರೊಕ್ಕ ಅಲ್ಲಿ ಕೊಟ್ಟು ಬಿಡೋದು. ದಿಸ್ ಇಸ್ ದ ಸಿಂಪಲ್ ಪಾಲಿಸಿ. ಅದಕ್ಕಾಗಿ ಇವತ್ತು ಸಿದ್ದರಾಮಯ್ಯರ ಕುರ್ಚಿ ಬಗ್ಗೆ, ಡಿ ಕೆ ಶಿ ಕುರ್ಚಿ ಬಗ್ಗೆ ಮಾತಾಡಬೇಡ್ರಿ ಅಂತ ಹೈಕಮಾಂಡ್ ಹೇಳಿದ. ಆದರೂ ಮಾತುಗಳು ನಡೀತಾ ಇದ್ದಾವೆ. ಮತ್ತು ಅದೇ ಕಾಲ ಇನ್ನೊಂದು ಹೇಳಿದೆ ನಿಮಗೆ, MSP ಮಾಡಿದ್ರೆ ನಮ್ಮ ಸಿದ್ದರಾಮಯ್ಯನವರು ಮೋದಿ ಅವ್ರು ಹೇಳ್ತಾ ಇದ್ದಾರೆ, ನೀವು ಯಾಕೆ ಪಾಸ್ ಮಾಡ್ತಾ ಇಲ್ಲ ನಿಮ್ಮ ಸ್ಟೇಟ್ ಲೆಜಿಸ್ಲೇಟಿವ್ ಒಳಗೆ? ನೀವು ಮಾಡಿರಿ, ನಮ್ಮದು ಸ್ಟೇಟ್ ಲಿಸ್ಟ್ನಾಗ ನಿಮ್ಮದು ಇದದ ಕೃಷಿ ಅದ, ಮಾಡಿರಿ, ಮಾಡಿದ್ರೆ ಅದು ಕಳಿಸ್ರಿ ಅಪ್ರೂವ್ಗೆ ಮಾಡಿರಿಪ್ಪ ನಮಗಂತೇಳಿ. ಅಟ್ಲೀಸ್ಟ್ ಕರ್ನಾಟಕದಾಗ್ರೆ ಎಲ್ಲರಿಗೂ MSP ಸಿಗಲಿ, ಬೆಂಬಲ ಬೆಲೆ ಸಿಗಲಿ ಅವ್ರಿಗೆ. ಗೌರ್ಮೆಂಟ್ ಏನು ಘೋಷಣೆ ಮಾಡೋದು ಅದು ಅರ್ಧ ರೇಟಿಗೆ ತೊಗೋಬೇಕಂತೇಳಿ ಅದನ್ನು ಮಾಡ್ತಾಯಿಲ್ಲ. ಇದು ಮಾಡ್ತಾಯಿಲ್ಲ, ಸ್ಟೇಟು ಮಾಡ್ತಾಯಿಲ್ಲ, ಸೆಂಟ್ರು ಮಾಡ್ತಾಯಿಲ್ಲ. ಸುಮ್ಮನೆ ಕಣ್ಣು ಒರೆಸೋ ಕೆಲಸ ಮಾಡ್ತಾಯಿದ್ದಾರೆ. ಅದೇನೋ ಆಗಲಿ ಬಹಿರಂಗ ಹೇಳಿ ಕೊಡಬಾರ್ದು ಹೈಕಮಾಂಡ್ ಹೇಳ್ದ. ಮೋಸ್ಟ್ಲಿ ಅದು ಕಡಿಮೆ ಆಗ್ಬೋದು, ಕಡಿಮೆ ಆಗದೂ ಇರ್ಬೋದು. ಯಾಕಪ್ಪ ಅಂತಂದ್ರೆ ಹೈಕಮಾಂಡ್ ಮೀರಿದಂಥ ವ್ಯಕ್ತಿಗಳು ಇಲ್ಲಿದ್ದಾರೆ. ಅದಕ್ಕಾಗಿ ಹೈಕಮಾಂಡ್ ಮೊದಲು ಹೈಕಮಾಂಡ್ ಇಲ್ಲ, ಇಂದ್ರ ಹೈಕಮಾಂಡ್ ಇಲ್ಲ. ಇವತ್ತು ನಿಧಾನಕ್ಕೆ BJPಯಲ್ಲೂ ಹೈಕಮಾಂಡ್ ಕಡಿಮೆ ಆಗ್ತಾಯಿದೆ. ಈ ನೆಲೆಯಲ್ಲಿ ಈ ಏನು ಸಜೆಷನ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಜೊತೆಗೆ ನಮ್ಮ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತಾಡಬೇಡ್ರಿ ಅಂತೇಳಿ ಬಿಟ್ಟಷ್ಟು ಭಾಳ ಉತ್ತಮ. ಅನಗತ್ಯ ಚರ್ಚೆ ಅದೇನು ಆಗದೆ ಹೋಗೋದು ಕೆಲಸ. ಒಂದೇ ಮಾತು ಹೇಳೋದಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಬಿಡಲಾರರು, ಅದೇ ಕಾರಣಕ್ಕೆ ಡಿ ಕೆ ಶಿ ಅವರು ಈ ಎಳೆದ ನೀರಲ್ಲಾರರು. ಇದು ಹಿಂಗೆ ಚೂಯಿಂಗಮ್ ಜಗ್ಗಿದಂಗೆ ಚಕ್ಕೋತ ಹೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ S60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.